ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದ ಮಲೆನಾಡಿನ ಹೆಬ್ಬಾಗಿಲು ಎಂದೇ ಪ್ರಸಿದ್ಧವಾದ ಶಿವಮೊಗ್ಗಕ್ಕೆ ಈ ಶಿವಮೊಗ್ಗ ಎಂಬ ಹೆಸರು ಏಕೆ ಬಂದಿದೆ ಗೊತ್ತಾ? ಶಿವಮೊಗ್ಗ ಎಂಬ ಹೆಸರಿನ ಹಿಂದೆ ಇರುವ ನಿಜವಾದ ಕಥೆ ಏನು? ಈ ಜಿಲ್ಲೆಯ ಇತಿಹಾಸ ಸಾವಿರಾರು ವರ್ಷಗಳಷ್ಟು ಹಳೆಯದ. ಇಂದು ನಾವು ಶಿವಮೊಗ್ಗದ ಹೆಸರಿನ ಹಿಂದಿನ ಇತಿಹಾಸ, ಅದರ ವೈಭವ ಮತ್ತು ವಿಶೇಷತೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಕೊನೆವರೆಗೂ ತಪ್ಪದೆ ನೋಡಿ. ಶಿವಮೊಗ್ಗ ಕರ್ನಾಟಕದ ಮಧ್ಯ ಪಶ್ಚಿಮ ಭಾಗದಲ್ಲಿರುವ ಪ್ರಮುಖ ಜಿಲ್ಲೆ. ಇದನ್ನು ಮಲೆನಾಡಿನ ಹೆಬ್ಬಾಗಿಲು ಎಂದು ಕರೆಯಲಾಗುತ್ತದೆ. ಇಲ್ಲಿಂದಲೇ ಪಶ್ಚಿಮ ಘಟ್ಟದ ಹಸಿರು ಬೆಟ್ಟಗಳು ಆರಂಭವಾಗುತ್ತವೆ. ತುಂಗಾ ನದಿ ಈ ಜಿಲ್ಲೆಯ ಜೀವನಾಡಿಯಾಗಿದೆ. ಶಿವಮೊಗ್ಗ ತನ್ನ ಪ್ರಕೃತಿ ಸೌಂದರ್ಯ, ಜಲಪಾತ, ದೇವಾಲಯಗಳು ಮತ್ತು ಇತಿಹಾಸದಿಂದ ವಿಶ್ವದ ಗಮನ ಸೆಳೆದಿದೆ. ಶಿವಮೊಗ್ಗ ಹೆಸರಿನ ಹಿಂದಿನ ಕಥೆ. ಶಿವಮೊಗ್ಗ ಎಂಬ ಹೆಸರಿಗೆ ಹಲವಾರು ಅಭಿಪ್ರಾಯಗಳಿವೆ. ಮೊದಲ ಅಭಿಪ್ರಾಯದ ಪ್ರಕಾರ ಶಿವಮುಖ ಎಂಬ ಪದದಿಂದ ಶಿವಮೊಗ್ಗ ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ. ಇನ್ನೊಂದು ಪ್ರಸಿದ್ಧ ಕಥೆ ಪ್ರಕಾರ ಹೇಳುವುದಾದರೆ, ಒಮ್ಮೆ ಋಷಿಗಳು ಇಲ್ಲಿ ಸಿಹಿಯಾದ ಪಾತ್ರೆಯಲ್ಲಿ ಅನ್ನವನ್ನು ಸೇವಿಸಿದ್ದರು. ಆ ಕಾರಣದಿಂದ ಇದನ್ನು ಸಿಹಿಮೊಗೆ ಎಂದು ಕರೆಯಲಾಗುತ್ತಿತ್ತು. ಕಾಲಕ್ರಮೇಣ ಅದು ಶಿವಮೊಗ್ಗ ಎಂದು ಬದಲಾಗಿದೆ ಎಂದು ಹೇಳಲಾಗುತ್ತದೆ. ಈ ಶಿವಮೊಗ್ಗವನ್ನು ಕರ್ನಾಟಕದ ಮಲೆನಾಡಿನ ಪ್ರವೇಶ ದ್ವಾರ ಎಂದು ಕರೆಯುತ್ತಾರೆ. ಇಲ್ಲಿ ಪ್ರತಿ ವರ್ಷ ಹಸಿರು ಪ್ರಕೃತಿ, ಗುಡ್ಡಗಳು, ದಟ್ಟ ಕಾಡುಗಳು, ನದಿಗಳು, ಜಲಪಾತಗಳು ಪ್ರವಾಸಿಗರನ್ನು ಸೆಳೆಯುತ್ತದೆ. ಈ ಶಿವಮೊಗ್ಗದ ಪ್ರಸಿದ್ಧ ಸ್ಥಳಗಳು ಅಂದರೆ, ಮೊದಲನೇದು ಜೋಗ ಜಲಪಾತ, ಭಾರತದ ಅತ್ಯಂತ ಎತ್ತರ ಜಲಪಾತಗಳಲ್ಲಿ ಒಂದು. ಎರಡನೇದು ಸಕ್ಕರೆಬೈಲು ಆನೆ ಶಿಬಿರ, ಆನೆಗಳ ಆರೈಕೆಗೆ ಪ್ರಸಿದ್ಧವಾದದ್ದು. ಮೂರನೇದು ತಾವರೆಕೊಪ್ಪ ಸಫಾರಿ, ವನ್ಯಜೀವಿ ಪ್ರಿಯರಿಗೆ ಸ್ವರ್ಗ. ನಾಲ್ಕನೇದು ಕೊಡಚಾದ್ರಿ, ಅದ್ಭುತ ಸೂರ್ಯೋದಯ ಮತ್ತು ಟ್ರೆಕ್ಕಿಂಗ್ಗೆ ಪ್ರಸಿದ್ಧ. ಐದನೇದು ಆಗುಂಬೆ, ಭಾರತದ ಚೆರಪುಂಜಿ ಎಂದೇ ಪ್ರಸಿದ್ಧ. ಕೃಷಿಯಲ್ಲಿ ಶಿವಮೊಗ್ಗ ಅಕ್ಕಿ, ಅಡಕೆ, ಮೆಣಸು, ತೆಂಗು, ಕಾಫಿ, ಸಫಾರಿ ಉತ್ಪಾದನೆಯಲ್ಲಿ ಪ್ರಮುಖ ಸ್ಥಾನ ಹೊಂದಿದೆ. ಇಲ್ಲಿಯ ಧಾರ್ಮಿಕ ಕ್ಷೇತ್ರಗಳು ಸಿಗಂದೂರು ಚೌಡೇಶ್ವರಿ, ಕೆಳದಿ, ಇಕ್ಕೇರಿ, ಶರಾವತಿ ಕಣಿವೆ ಇವು ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತದೆ. ಶಿವಮೊಗ್ಗ ಯಾಕೆ ಪ್ರಸಿದ್ಧ? ಶಿವಮೊಗ್ಗದಲ್ಲಿ ಜೋಗ ಜಲಪಾತ, ಆಗುಂಬೆ, ಮಲೆನಾಡು, ಅಡಿಕೆ ಉತ್ಪಾದನೆ, ಪಶ್ಚಿಮ ಘಟ್ಟಗಳು, ನೈಸರ್ಗಿಕ ಸೌಂದರ್ಯ, ಪ್ರವಾಸೋದ್ಯಮಗಳು, ಐತಿಹಾಸಿಕ ಸ್ಥಳಗಳು ಇಲ್ಲಿವೆ. ನಿಮಗೆ ಈ ಶಿವಮೊಗ್ಗದಲ್ಲಿ ಇಷ್ಟವಾದ ಸ್ಥಳ ಯಾವುದು ಎಂದು ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.